ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೋಡ್ತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಪಾಲಕ್ ಪನ್ನೀರ್ ರೈಸ್. ಈ ಪಾಲಕ್ ಪನ್ನೀರ್ ಅನ್ನ ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ವಿಷಯ ಮಾಡೋಣತ್ತ. ಈ ಪಾಲಕ್ ಪನ್ನೀರ್ ರೈಸ್ ಸ್ನೇಹಿತರೆ ತುಂಬ ಅದ್ಭುತ ಆಗಿರುತ್ತೆ. ಒಮ್ಮೆ ನೀವು ಮಾಡಿದ್ರೆ ತಿಕ್ಕೋರಿ ಮತ್ತೆ ಮತ್ತೆ ಮಾಡ್ಬೇಕು ಅನಿಸ್ತೈತಿ, ಅಷ್ಟು ರುಚಿಕರವಾದಂಥ ಅಡುಗೆ ಸ್ನೇಹಿತರೆ. ಇವತ್ತಿನ ದಿವಸ ಬರ್ರಿ ಪಾಲಕ್ ಪನ್ನೀರ್ ಅನ್ನ ಯಾವ ರೀತಿ ಮಾಡೋದಂತ ವೀಕ್ಷಣೆ ಮಾಡೋದಂತ ಬರ್ರಿ ಸ್ನೇಹಿತರೆ, ನೋಡೋಣ ಬನ್ನಿ. ಸ್ನೇಹಿತರೆ, ಪಾಲಕ್ ಪನ್ನೀರ್ ರೈಸ್ ಮಾಡ್ಕೊಳ್ಳೋ ಸಂಬಂಧ ನೋಡ್ರಿ, ಮಾರ್ಕೆಟ್ದಿಂದ ಪಾಲಕ್ ತಂದಿನಿ ಮತ್ತು ಪನ್ನೀರ್ ತಂದಿನಿ ಸ್ನೇಹಿತರೆ ಮಾರ್ಕೆಟ್ದಿಂದ. ಇವತ್ತಿನ ದಿವಸ ಪಾಲಕ್ ಪನ್ನೀರ್ ಅನ್ನ ರೈಸ್ ಯಾವ ರೀತಿ ಮಾಡ್ಕೊಳುತ್ತಾ ವೀಕ್ಷಣೆ ಮಾಡೋಣ. ಒಂದು ಚೂರ ಪಾಲಕ್ ಸೊಪ್ಪು ತಂದಿನಿ ಸ್ನೇಹಿತರೆ ಮಾರ್ಕೆಟ್ದಿಂದ. ಸ್ನೇಹಿತರೆ ನೋಡ್ರಿ, ಇದು ಪಾಲಕ್ ಪನ್ನೀರ್ ಇದು ಮಾಡ್ಕೊಳ್ಳೋ ಸಂಬಂಧ ಈಗ ಪಾಲಕ್ ಸೊಪ್ಪು ಇದು ಮಾಡ್ಕೊತೀನಿ, ಕುದಿಸ್ಕೊತೀನಿ ರೀ. ಈಗ ಚೆನ್ನಾಗಿ ಇದು ಪಾಲಕ್ ಸೊಪ್ಪು ಏನೈತೆ ಮಾರ್ಕೆಟ್ದಿಂದ ತಂದ ಬಳಿಕ ಚೆನ್ನಾಗಿ ತೊಳ್ಕೊಂಡಿರಿ ಅದನ್ನ. ಈ ಪಾಲಕ್ ಸೊಪ್ಪು ಹಾಕೋತೀನಿ ನೋಡ್ರಿ. ಪಾಲಕ್ ಪನ್ನೀರ್ ಅನ್ನ ಸ್ನೇಹಿತರೆ ರೈಸ್ ರೀ ಮಾಡ್ಕೊಳ್ಳೋ ಸಂಬಂಧ ನೋಡ್ರಿ. ಪಾಲಕ್ ಸೊಪ್ಪು ಈಗ ಕುದಿಸುಣ್ರಿ, ಒಂದು 5 ನಿಮಿಷ ಕುದಿಸುನ್ ಸ್ನೇಹಿತರೆ. ಅದೀಗ ಈಗ ಸ್ವಲ್ಪ ಭಾಳಷ್ಟು ಕಾಣಿಸತ್ತಲ್ಲ, ಕುದಿಸಿದ ಬಳಿಕ ನೋಡ್ರಿ ಇಟ್ಕಾಳಕತ್ತದು. ಈ ರೀತಿ ಸ್ಪೂನ್ ಹೊತ್ಕೊಂಡು ಅದು ಚೆನ್ನಾಗಿ ಕುದಿಸ್ಕೊಂಡು ಸ್ನೇಹಿತರೆ. ಅದೀಗ ಸ್ನೇಹಿತರೆ ಅಲ್ಲಿ ತನಕ ಪಾಲಕ್ ಸೊಪ್ಪು ಕುದಿಯೋ ತನಕ ಅಂತಾರಲ್ಲ, ಇದು ಪನ್ನೀರ್ ತಂದು ಮಾರ್ಕೆಟಿಂದ ಅದನ್ನ ಕಟ್ ಮಾಡ್ಕೊತೀನಿ ರೀ, ಪೀಸ್ ಮಾಡ್ಕೊತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ, ಪಾಲಕ್ ಸೊಪ್ಪು ಪೂರ್ತಿ ಇದನ್ನಾಗೈತ್ರಿ, ಕುದಿಯತ್ರಿ. ಈಗ ತೆಗಿತೀನಿ ರೀ. ಈಗ ಈ ಪನ್ನೀರ್ ಕಟ್ ಮಾಡ್ಕೊಂಡ್ರಿ ತೋರಿಸ್ತೀನಿ ನೋಡ್ರಿ. ಪನ್ನೀರ ನೋಡ್ರಿ, ಪನ್ನೀರ್ ರೀತಿ ಕಟ್ ಮಾಡ್ಕೊಂಡಿನಿ. ಈಗ ನಿಮ್ಗೆ ಯಾವ ಆಕಾರ ಬೇಕು ಆ ರೀತಿ ಕಟ್ ಮಾಡ್ಕೋಬಹುದು. ಈ ಪಾಲಕ್ ಸೊಪ್ಪ ಕುದ್ದೈತ್ರಿ, ಈಗ ತೆಗಿತೀನಿ ರೀ. ಈಗ ನೋಡ್ರಿ ಅಡಿಗೆ ಎಣ್ಣೆ ಹಾಕೊಳತ್ತೀನಿ ರೀ. 2 ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡಿನಿ. ಅಡಿಗೆ ಎಣ್ಣೆ ಎದಕ್ಕೆ ಹಾಕೊಂಡ್ರೆ ಒಳಗೆ ಸ್ವಲ್ಪ ಕಾಜು ಕರ್ಕೋತೀನಿ ಸ್ನೇಹಿತರೆ. ಈಗ ನೋಡ್ರಿ ಕಾಜು ಹಾಕೋತೀನಿ ಸ್ನೇಹಿತರೆ. ಈಗ ಗೋಡಂಬಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಅದನ್ನ. ಈ ಪಾಲಕ್ ಪನ್ನೀರ್ ಅನ್ನಕ್ಕೆ ಏನೈತಿ ರೈಸ್ಗೆ ಕಾಜು ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ರೀ ಅನ್ನಕ್ಕೆ. ಪಾಲಕ್ ಪನ್ನೀರ್ ರೈಸ್ ಸ್ನೇಹಿತರೆ ಈಗ ನೋಡ್ರಿ ಈಗ ತಗೋತೀನಿ ನೋಡ್ರಿ. ಒಂದು ಸ್ವಲ್ಪ ಕೆಂಪಗಾದ್ರೆ ಸಾಕ್ರಿ ಕಾಜು ರೀ ಸ್ನೇಹಿತರೆ. ನೋಡ್ರಿ ಪನ್ನೀರು ಕೂಡ ಸ್ವಲ್ಪ ಇದು ಮಾಡ್ಕೊತೀನಿ ರೀ ಎಣ್ಣೆ ಒಳಗೆ, ಅದನ್ನು ಕೂಡ ಫ್ರೈ ಮಾಡ್ಕೊತೀವಿ. ಚೌಕಾಕಾರ ಪನ್ನೀರ್ ಇದು ಮಾಡ್ಕೊಂಡಿವ್ರಿ. ಈಗ ಇದನ್ನು ಕೂಡ ಫ್ರೈ ಮಾಡ್ಕೊತೀವಿ ನೋಡ್ರಿ. ನಿಮಗೆ ಯಾವ ಆಕಾರ ಬೇಕೋ ಆ ರೀತಿ ಒಳಗೆ ಪನ್ನೀರ್ನು ಇದು ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು ಸ್ನೇಹಿತರೆ ಚಾಕುವಿಂದ. ಒಂದು ಸ್ವಲ್ಪ ಕೆಂಪು ಪುಡಿ ಹಾಕ್ತೀನಿ ಸ್ನೇಹಿತರೆ, ಚಿಲ್ಲಿ ಪೌಡ್ರ ಪನ್ನೀರ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಸ್ನೇಹಿತರೆ. ಅದಕ್ಕೂ ಕೂಡ ಈ ಪನ್ನೀರ್ ಅದಕ್ಕೆ ಸಪ್ರೇಟಿಂಗ್ ಫ್ರೈ ಮಾಡ್ಕೊಳ್ಳೋದ್ರೆ ಸ್ನೇಹಿತರೆ, ಈ ಪಾಲಕ್ ಪನ್ನೀರ್ ಅನ್ನ ಮಾಡ್ಬಂದ ಅದರಲ್ಲಿ ಸ್ವಲ್ಪ ಕರಿ ಹೋಗತಿ, ಅದು ಸ್ವಲ್ಪ ಕರಿಗ ಹೋಗಬಾರತ್ತಂದು ಸ್ವಲ್ಪ ಗಟ್ಟಿ ಉಳಿಬೇಕಂತಂದು ಈ ರೀತಿ ಸಪ್ರೇಟ್ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ರೀ. ಅದ್ರ ಸಂಬಂಧ ಸಪ್ರೇಟ್ ಫ್ರೈ ಹಾಕೊಳಕತ್ತೀವಿ ರೀ. ನೋಡ್ರಿ ಈಗ ಸಂಪೂರ್ಣ ಫ್ರೈ ಮಾಡ್ಕೊತೀವಿ ಅದನ್ನ. ಚಿಲ್ಲಿ ಪೌಡ್ರ, ಉಪ್ಪು, ಅದು ಎಣ್ಣೆ ಒಳಗೆ ಏನೈತಿ ಪನ್ನೀರ ಒಟ್ಟು ಫ್ರೈ ಮಾಡ್ಕೊತೀವಿ ಸ್ನೇಹಿತರಿಗೆ ಮಿಕ್ಸರ್ ಹಾಕ್ಸ್ಕೊಂಬರ್ತೀವಿ ರೀ. ಹಸಿಮೆಣ್ಸಿನ್ಕಾಯಿ ನೋಡ್ರಿ 2-3 ಹಸಿಮೆಣ್ಸಿನ್ಕಾಯಿ ಹಾಕೊಂಡಿನಿ, 3-4 ಬೆಳ್ಳುಳ್ಳಿ ಹಾಕೋತೀನಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಮತ್ತು ಕುದಿಸಿದಂಥ ಪಾಲಕ್ ಸೊಪ್ಪು ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನಿ. ಈಗ ಪಾಲಕ್ ಸೊಪ್ಪು ಎಲ್ಲ ಪದಾರ್ಥಗಳನ್ನು ಮಿಕ್ಸರ್ ಕಚ್ಕೊಂಬರ್ತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ, ಆ ಪಾಲಕ್ ಸೊಪ್ಪು ಏನೈತಿ ಪೂರ್ತಿ ಗ್ರೇವಿ ಮಾಡ್ಕೊಂಬಂದೀನಿ ರೀ. ಈಗ ಪೂರ್ತಿ ನೈಸ್ ಆಗೈತಿ ರೀ. ಈಗ ಮುಂದೆ ಏನು ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ, ಅಡುಗೆ ಎಣ್ಣೆ ಹಾಕೋತೀನಿ ರೀ. ಈಗ ಒಂದು ಪಾತ್ರೆಗೆ ಅಡುಗೆ ಎಣ್ಣೆ ಹಾಕೋತೀನಿ, 2 ಸ್ಪೂನ್ ಅಡುಗೆ ಎಣ್ಣೆ. ಈಗ ಎಣ್ಣೆ ಕಾದಿತ್ರಿ. ಈಗ ಇದು ನೋಡ್ರಿ ಸಾಸಿವೆ ಹಾಕೊಳಕತ್ತೀನಿ. ಸಾಸಿವೆ ಅಂತ ಚಟಪಟ ಅನ್ಬೇಕ್ರಿ ಸಾಸಿವೆ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕೊಂಡಿನ. ಈಗ ಅವೆರಡು ಏನೈತಿ ಫ್ರೈ ಮಾಡ್ಕೊತೀನಿ ರೀ. ಈಗ ಚಟಪಟ ಅನ್ನಕತ್ತೀರಿ ಸಾಸಿವೆ. ಕಡ್ಲೆಬೇಳೆ ಹಾಕೋತೀನಿ ನೋಡ್ರಿ. ಕಡ್ಲೆಬೇಳೆ 1 ಸ್ಪೂನ, ಉದ್ದಿನಬೇಳೆ 1 ಸ್ಪೂನ್ ರೀ. ಈರುಳ್ಳಿ ಹಾಕೋತೀನಿ ನೋಡ್ರಿ. ಉಳ್ಳಾಗಡ್ಡಿ, ಸೌಂತಿಕಾಯಿ ಸ್ನೇಹಿತರೆ. ಸೌಂತಿಕಾಯಿ ಈರುಳ್ಳಿ ಚೆನ್ನಾಗಿ ಹೆರ್ಚ್ಕೊಂಡಿರ ಅದನ್ನ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಿರೋದನ್ನ. ಈಗ ಗಜ್ರಿ ಹಾಕೋತೀನಿ ನೋಡಿ ಸ್ನೇಹಿತರೆ. ಗಜ್ರಿ ಅಂದ್ರೆ ಇದನ್ರಿ ಕ್ಯಾರೆಟ್ ಸ್ನೇಹಿತರೆ. ಗಜ್ರಿ, ಕ್ಯಾರೆಟ, ಸೌಂತಿಕಾಯಿ, ಈರುಳ್ಳಿ, ಕಡ್ಲೆಬೇಳೆ, ಉದ್ದಿನಬೇಳೆ ಎಲ್ಲ ಕೂಡ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಈ ಪಾಲಕ್ ಪನ್ನೀರ ಅನ್ನ ಐತರ ರೈಸ್ ಐತಿರ ಸ್ನೇಹಿತರೆ, ತಿನ್ನಕ್ಕೆ ಭಾರಿ ಟೇಸ್ಟಿ ಸ್ನೇಹಿತರೆ. ಇದು ಏಳು ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತೈತಿ. ಮತ್ತು ಮನ್ಯಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಮತ್ತೊಮ್ಮೆ ಅಂತ ಮಾಡ್ಕೊಂಡು ತಿನ್ಬೇಕು ಅನಿಸ್ತತಿ, ಆ ರೀತಿ ಅನಿಸ್ತತಿ. ಈಗ ಪೂರ್ತಿ ಫ್ರೈ ಮಾಡ್ಕೊತೀರಿ. ಈಗ ಎಲ್ಲ ರೀತಿ ಅನ್ನ ತಿಂದು ಬ್ಯಾಸರಾಗಿ ತಿಕ್ಕೋರಿ. ಈಗ ಮನ್ಯಾಗ ನೀವು ಏನೈತಲ್ಲ ಟಿಫಿನ್ ಆಗಿ ಕೂಡ ಬ್ರೇಕ್ಫಾಸ್ಟ್ ಆಗಿ ಕೂಡ ಅಂತ ಮಾಡ್ಕೋಬಹುದು, ಇಲ್ಲ ಅಂತ ಮಧ್ಯಾಹ್ನ ಊಟ ಆಗಿ ಕೂಡ ಅಂತ ಮಾಡ್ಕೋಬೋದು ಸ್ನೇಹಿತರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಈಗ ಗರಂ ಮಸಾಲ ಹಾಕೋತೀನಿ ಸ್ನೇಹಿತರೆ.
ಮಾರ್ಕೆಟ್ನಿಂದ ತಂದಂಥ ಗರಂ ಮಸಾಲೆ ಸ್ನೇಹಿತರೆ ಅದನ್ನು ಕೂಡ ಹಾಕೋತೀನಿ. ನಮ್ಮ ಚಾನಲ್ದಾಗ ಸಾಕಷ್ಟು ವಿಡಿಯೋಗಳಿದಾವೆ, ಅಡಿಗೆ ವಿಡಿಯೋಗಳು. ಯಾರು ವೀಕ್ಷಣೆ ಮಾಡಿ ದಯವಿಟ್ಟು ಒಂದ್ಸಲ ವೀಕ್ಷಣೆ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ಐತಿ ಈ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿ ಸ್ನೇಹಿತರೆ. ಈಗ ಪಾಲಕ್ ಸೊಪ್ಪು ಗ್ರೇವಿ ಮಾಡ್ಕೊಂಡಿರಲ್ಲ ಅದು ಹಾಕೋತೀನಿ ನೋಡ್ರಿ. ಈಗ ಮಿಕ್ಸರ್ ಸಂಬಂಧಿದ್ದು ಗ್ರೇವಿ ಅದನ್ನು ಹಾಕೋತೀನಿ ರೀ. ಈಗ ಸ್ನೇಹಿತರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಪೂರ್ತಿ ಏನಂತಿ ಎಲ್ಲ ಪದಾರ್ಥ ಒಳಗಂತಿ ಎಲ್ಲ ಮಿಕ್ಸ್ ಆಗ್ಬೇಕ್ರದು. ಇದು ಎಷ್ಟು ಮಿಕ್ಸ್ ಆಕತಿ ಎಷ್ಟು ಇದನ್ನ ಹಾಕತಿ ಬಾಯಿಗೆ ಒಂದು ಸ್ವಲ್ಪ ಟೇಸ್ಟ್ ಹಾಕತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಅರ್ಧ ಲಿಂಬೆ ಹಣ್ಣು ನೋಡಿ ಸ್ನೇಹಿತರೆ. ಈ ಪಾಲಕ್ ಪನ್ನೀರ್ ಅನ್ನಾಗ ಏನೈತಿ ರೈಸ್ಗೆ ಏನೈತಿ ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಚಂದ ರೀ. ಅದ್ರ ಸಂಬಂಧ ಲಿಂಬೆ ಹಣ್ಣು ಇಟ್ಕೊಳ್ಳೋದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದನ್ನು ಸಕ್ಕರೆ ಹಾಕೋತೀನಿ ನೋಡಿ. ಒಂದು ಸ್ಪೂನ್ ಸಕ್ಕರೆ ಹಾಕೊಡೇನ್ರಿ. ಈಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಹುಳಿ ಹಾಕೈತಾರ ರುಚಿ ಬೇಕಿರಲ್ಲ ಅದ್ರ ಸಂಬಂಧ ಸಕ್ಕರೆ ಹಾಕೊಳ್ಳಿ ಸ್ನೇಹಿತರೆ. ಮೊದಲ ಅನ್ನ ಮಾಡ್ಕೊಂಡಿದ್ದೀನಿ ನೋಡ್ರಿ ಸ್ನೇಹಿತರೆ. ಅದನ್ನ ಅನ್ನ ಹಾಕೋತೀನಿ. ಉದ್ರಾಗ ಅನ್ನ ಮಾಡ್ಕೋಬೇಕು ನೀವು. ಅವಾಗ ಎಂತ ಮೊದಲ ಅನ್ನ ಮಾಡ್ಕೊಂಡಿದ್ರೆ ಅದನ್ನ ಮಾಡ್ಕೊಂಡು ಹಾಕೋಬಹುದು. ಅಕಸ್ಮಾತ್ ಅಂತ ಈಗ ಕೂಡ ಮಾಡ್ಕೋಬಹುದು. ಆದ್ರೆ ಅನ್ನ ಏನೈತಿ ಸ್ವಲ್ಪ ಉದ್ರಾಗಿರ್ಬೇಕ್ರಿ, ಮೆತ್ತಗಿರಬಾರದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅದನ್ನ ಈಗ ಸಂಪೂರ್ಣ ಸ್ನೇಹಿತರೆ. ರಾತ್ರಿ ಉಳಿದ ಅನ್ನ ಕೂಡ ನೀವು ಮಾಡ್ಕೋಬೇಕು ಸ್ನೇಹಿತರೆ. ರಾತ್ರಿ ಅಕಸ್ಮಾತ್ ಅನ್ನ ಉಳಿತುಕೋರಿ ಅದನ್ನ ಏನೈತಿ ಉದುರಿತ್ತಂದ್ರೆ ನೀವು ಮಾಡ್ಕೋಬಹುದು. ಅದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈಗ ಪನ್ನೀರನ್ನು ಇದು ಮಾಡ್ಕೊಂಡಿದ್ರಲ್ಲ ಅದನ್ನ ಹಾಕೋತೀನಿ ನೋಡಿರಿ. ಫ್ರೈ ಮಾಡ್ಕೊಂಡಿದ್ದು ಪನ್ನೀರ ಅದನ್ನು ಕೂಡ ಹಾಕ್ಕೊಂಡು ಕಾಜು ಹಾಕೋತೀನಿ ಸ್ನೇಹಿತರೆ. ಫ್ರೈ ಮಾಡ್ಕೊಂಡ್ರಿ ಕಾಜು. ಈಗ ಪನ್ನೀರ ಕಾಜು ಏನು ಫ್ರೈ ಮಾಡ್ಕೊಂಡಿರಲ್ಲ ಎಣ್ಣೆ ಒಳಗೆ ಅದು ಫ್ರೈ ಮಾಡ್ಕೊಂಡಿದ್ದ ಕಾಜು ಪನ್ನೀರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇದು ವೈಟ್ ಇದ್ದಿದ್ದ ಅನ್ನ ಎಲ್ಲ ಪೂರ್ತಿ ಇದನ್ನ ಆಗ್ಬೇಕ್ರದು, ಹಸಿರು ಆಗ್ಬೇಕ್ರದು. ಅವಾಗ ಏನೈತಿ ಪೂರ್ತಿ ಮಿಕ್ಸ್ ಆದಂಗ್ರದು ಸ್ನೇಹಿತರೆ. ಮನೆಯಲ್ಲೇ ತಯಾರು ಮಾಡಿದಂಥ ಇದನ್ನು ತುಪ್ಪ ಹಾಕೋತೀನಿ ನೋಡಿ ಸ್ನೇಹಿತರೆ. 2 ಸ್ಪೂನ್ ತುಪ್ಪ ಹಾಕೊಳಕತ್ತೀನಿ. ಈಗ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಅದ್ರ ಸಂಬಂಧ ತುಪ್ಪ ಹಾಕ್ಕೊಳ್ಳೋದು ನೋಡಿರಿ. ನೈಸಾಗಿ ಅದನ್ನು ಪೂರಾ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಪೂರಾ ಚಂದವಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳೋರು ಅದನ್ನು ಎಲ್ಲ ಕಡೆ ತಿರ್ಗಾಡೋಣ್ರಿ ಚಂದಾಗಿರಿ. ವಾವ್ ನೋಡ್ರಿ ಎಷ್ಟು ಚಂದ ಕಾಣತ್ತೆ ನೋಡಿ ಸ್ನೇಹಿತರೆ. ಹಸಿರಾಗಿ ಗ್ರೀನರಿ ಆಗಿ ಎಷ್ಟು ಚಂದ ಕಾಣತ್ತಲ್ಲ. ಈಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ ಈಗ ಪಾಲಕ್ ಪನ್ನೀರ್ ಅನ್ನ ರೈಸ್ ತಯಾರಾಗೈತ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ಈಗ ಪಾಲಕ್ ಪನ್ನೀರ್ ಅನ್ನ ರೈಸ್ ತಯಾರಾಗೈತೆ ನೋಡ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ. ವಾವ್ ನೋಡ್ರಿ ಘಮಘಮವಾಗಿ ಎಷ್ಟು ಮಸ್ತ್ ಆಗೈತೆ ರೀ. ಸೂಪರ್ ಆಗೈತೆ ಸ್ನೇಹಿತರೆ. ಸುವಾಸನೆ ಭರಿತವಾಗಿ ಹಸಿರಾದ ಪಾಲಕ್ ಪನ್ನೀರ್ ಅನ್ನ ರೈಸ್ ತಯಾರಾಗೈತ್ರಿ. ಈಗ ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡತ್ತೀನಿ ಸ್ನೇಹಿತರೆ. ಪಾಲಕ್ ಪನ್ನೀರ್ ಅನ್ನ ರೈಸ್ ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ. ಅದ್ರ ಜೊತೆ ನೋಡ್ರಿ ರೈತ ಇದ್ರೆ ಮಸ್ತ್ ಅಲ್ರಿ. ಅದ್ರ ಸಂಬಂಧ ಮಾಡ್ಕೊಂಡಿನಿ. ಅದ್ರಾಗ ವಿಡಿಯೋದಾಗ ನಾ ಏನು ತೋರಿಸಿಲ್ರಿ ಯಾವ ಮಾಡ್ಕೊಳತ್ತ. ನಿಮ್ಗೆ ಬೇಕಾದ್ರೆ ಹೇಳ್ರಿ ಅದ್ರದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನತ್ತ. ನೋಡ್ರಿ ಪಾಲಕ್ ಪನ್ನೀರ್ ರೈಸ್ ತಯಾರಾಗೈತೆ ನೋಡ್ರಿ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಮಾಡಿ ಕಮೆಂಟ್ ಮಾಡಿರಿ ಯಾವ ರೀತಿ ಆಗೈತತ್ತ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಒಂದಿಗೆ ನಾನು ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.